ಹೆಲೋ ನನ್ನ ಕುಟುಂಬದವರೇ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಚಿಕನ್ ಬೋನ್ ಮಸಾಲವನ್ನು ಯಾವ ರೀತಿ ಈಸಿಯಲ್ಲಿ ಮನೆಯಲ್ಲಿ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ಸುಮಾರು ಜನ ಬೋನ್ ಇಷ್ಟಪಡ್ತಾರೆ ಚಿಕನಲ್ಲಿ, ಅಥವಾ ಯಾವುದು ಕೆಲವರಿಗೆ ಚಿಕನ್ ಇರಲಿ ಮಟನ್ ಇರಲಿ ಯಾವ್ದು ತಿಂದರೆ ಕೆಲವರಿಗೆ ಬೋನೇ ಇಷ್ಟ ಇರುತ್ತೆ. ಹಾಗಾಗಿ ಬೋನನ್ನು ಯಾವ ರೀತಿ ನಾವು ಈಸಿಯಾಗಿ ಮನೆಯಲ್ಲಿ ಮಾಡ್ಬೋದು ಅಂತ ಹೇಳಿ ಇವತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಓಕೆ, ಈಗ ಇದಕ್ಕೆ ಏನೆಲ್ಲ ಬೇಕು ಹಾಗೂ ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ. ಫಸ್ಟಿಗೆ ನಾನೊಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ, 2 ದೊಡ್ಡ ಟೇಬಲ್ ಸ್ಪೂನಷ್ಟು. ಇದಕ್ಕೆ ನಾನು 4 ಇಲಾಯ್ಚಿ ಅಂತ ಹೇಳಿ ಏಲಕ್ಕಿ ಮತ್ತು ಸ್ವಲ್ಪ ಬಡಿಶೇಪನ್ನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಆಗಲಿಕ್ಕೆ ಬಿಡೋಣ. ಸ್ವಲ್ಪ ಫ್ರೈ ಆಗಲಿದು. ಇವಾಗ ಇದಕ್ಕೆ ಚಿಕನ್ ಬೋನನ್ನು ಹಾಕೋಣ. ಚಿಕನ್ ಬೋನ್ ಅಂದರೆ ನಮ್ಮದು ಕುತ್ತಿಗೆ ಅಂದರೆ ಗಂಟಲು, ಅದು ಎಂಥ ಬೋನ್ ಇದೆ ನೋಡಿ, ಎಲುಬು ಮಾಂಸ ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಎಣ್ಣೆಯಲ್ಲಿಯೇ. ನೀರೆಲ್ಲ ಏನು ಸೇರಿಸಬೇಡಿ. ಒಳ್ಳೆಯ ರೀತಿಯಲ್ಲಿ ಇದು ಮಿಕ್ಸ್ ಆಗಲಿ, ಸ್ವಲ್ಪ ಹೊತ್ತು ಫ್ರೈ ಆಗಲಿ. ಆಮೇಲೆ ನೋಡಿ, ಈಗ ಸ್ವಲ್ಪ ಹೊತ್ತು ಫ್ರೈ ಆಗಿದೆ. ಇವಾಗ ನಾವು ಇದಕ್ಕೆ ಮಸಾಲವನ್ನು ಹಾಕೋಣ. ಮಸಾಲ ನಾನಿಲ್ಲಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ 2 ದೊಡ್ಡ ಸ್ಪೂನಷ್ಟು, ಗರಂ ಮಸಾಲ 1 ಸ್ಪೂನಷ್ಟು, ಆಮೇಲೆ ಇದು ಕೊತ್ತಂಬರಿ ಪೌಡರ್, ಕೊರಿಯಂಡರ್ ಪೌಡರ್ 1 ದೊಡ್ಡ ಸ್ಪೂನಷ್ಟು, ಆಮೇಲೆ ಇಲ್ಲಿ ಪೆಪ್ಪರ್ ಪೌಡರ್ 1/4 ಚಮಚದಷ್ಟು, ಅರಿಶಿನ ಪೌಡರ್ 1/4 ಚಮಚ, ಆಮೇಲೆ ಇದು ಕಡಲೆ ಹಿಟ್ಟು ನಾನಿಲ್ಲಿ 2 ದೊಡ್ಡ ಚಮಚ ತೊಗೊಂಡಿದ್ದೀನಿ. ಕಡಲೆ ಹಿಟ್ಟು ತೊಗೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಒಮ್ಮೆ ಯೂಸ್ ಮಾಡಿ ನೋಡಿ ನೀವು. ಇದನ್ನು ಚೆನ್ನಾಗಿ ನೀರು ಹಾಕದೇ ಎಣ್ಣೆಯಲ್ಲೇ ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ. ನೀರೆಲ್ಲ ಏನು ಹಾಕಿಬಿಡಿ. ಇದೇ ರೀತಿ ಚೆನ್ನಾಗಿ ಸ್ವಲ್ಪ ಹೊತ್ತು, ಒಂದು 5 ನಿಮಿಷವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಓಕೆ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಓಕೆ, ಅದೇ ರೀತಿ ಮಿಕ್ಸ್ ಮಾಡಿ. ನಾನು ನೀರೆಲ್ಲ ಏನು ಆ್ಯಡ್ ಮಾಡಲಿಲ್ಲ. ನೀವು ಕೂಡ ಯಾವುದೇ ನೀರೆಲ್ಲ ಅಥವಾ ಏನು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಒಂದು 5 ನಿಮಿಷವಷ್ಟು ಚೆನ್ನಾಗಿದ್ದು ಮಸಾಲ ಫ್ರೈ ಆಗಲಿ. ಆಮೇಲೆ ಇದಕ್ಕೆ ನೋಡಿ, ನಾನು 3/4 ಕಪ್ಪಷ್ಟು ಇಲ್ಲಿ ಕರ್ಡ್ ತೊಗೊಂಡಿದ್ದೀನಿ, ಅಂದರೆ ಮೊಸರನ್ನು ತೊಗೊಂಡಿದ್ದೀನಿ 3/4 ಕಪ್ಪಷ್ಟು. ಗ್ಯಾಸ್ ಸ್ಲೋ ಇರಲಿ, ಯಾಕೆಂದರೆ ಮೊಸರು ಮತ್ತು ಒಡೆದ ರೀತಿಯಲ್ಲಿ ಕಾಣುತ್ತೆ. ಹಾಗೆ ಗ್ಯಾಸ್ ಸ್ಲೋ ಇಟ್ಟು ನಾವು ಮೊಸರನ್ನು ಹಾಕಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ನೀವು. ಓಕೆ, ಇವಾಗ ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ. ನೀವು ಬೇಕಿದ್ದರೆ ಮೊದಲು ಮಸಾಲ ಹಾಕಿದ್ದೀವಿ ನೋಡಿ, ಆವಾಗ ಕೂಡ ಹಾಕ್ಬೋದು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ನೀರೆಲ್ಲ ಏನು ಸೇರಿಸಲಿಕ್ಕೆ ಹೋಗಬೇಡಿ. ಇವಾಗಲ ಇದರ ನೀರು ತಾನಾಗೇ ಬಿಡುತ್ತೆ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇದೇ ರೀತಿ ಬೇಯಲಿಕ್ಕೆ ಬಿಡಿ. ಓಕೆ, ನೋಡಿ ಚೆನ್ನಾಗಿ ಬೇಯ್ದಿದೆ. ನೀರು ಕೂಡ ಎಷ್ಟು ಬಿಟ್ಟಿದೆ. ನಿಮಗೆ ಇಷ್ಟು ಗ್ರೇವಿ ಬೇಕಿದ್ರೆ ಇಷ್ಟನ್ನೇ ಇಡಿ, ಅಥವಾ ನಿಮಗೆ ಸ್ವಲ್ಪ ದಪ್ಪ ಬೇಕಂತ ಹೇಳಿದರೆ ಇನ್ನೂ ಸ್ವಲ್ಪ ನೀವು ಬೇಯಿಸಿ. ಇವಾಗ ಇದಕ್ಕೆ ಎಂಡಿಗೆ ನಾವು ಗರಂ ಮಸಾಲ ಹಾಕೋಣ. ನೋಡಿ, ಒಂದು ಜಾಯ್ಫಲ್ ತೊಗೊಂಡಿದ್ದೀನಿ ನಾನು. ಜಾಯ್ಫಲ್ದು ಸಣ್ಣ ತುಂಡು ಮತ್ತು ಚಕ್ಕೆ, ಲವಂಗ, 1 ಹೂ, ಇಷ್ಟು ನಾನು ತೊಗೊಂಡಿದ್ದೀನಿ, ನೋಡ್ಬೋದು. ಇದನ್ನೀಗ ಇದಕ್ಕೆ ಹಾಕೋಣ. ಇದೇ ರೀತಿ ಎಲ್ಲವನ್ನು ಹಾಕಿ ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ. ಲಾಸ್ಟಲ್ಲಿ ನಾವು ಗರಂ ಮಸಾಲ ಹಾಕಿಟ್ರೆ ಸ್ವಲ್ಪ ಒಂದು 5 ನಿಮಿಷ ನಾನು ಮುಚ್ಚಿಟ್ಟೆ ಇದನ್ನು. ಇವಾಗ ಇದು ಚೆನ್ನಾಗಿ ಬೇಯ್ದಿದೆ ನೋಡಿ. ನನಗೆ ಇಷ್ಟು ಗ್ರೇವಿ ಸಾಕು. ಇವಾಗ ನಾನು ಇದನ್ನು ನಿಮಗೆ ಸರ್ವ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ. ತುಂಬ ಟೇಸ್ಟ್ ಆಗುತ್ತೆ. ರೊಟ್ಟಿ ಜೊತೆ ಇರಲಿ, ಅನ್ನದ ಜೊತೆ ಇರಲಿ, ಮುದ್ದೆ ಜೊತೆ ಇರಲಿ, ತುಂಬ ಟೇಸ್ಟ್ ಆಗಿರುತ್ತೆ ಇದು. ಹಾಗೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾರಿಗೆಲ್ಲ ಲೈಕ್ ಆಯಿತು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ಇದರ ಮೇಲೆ ಕೊತ್ತಂಬರಿ ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿಯನ್ನು ಬೇಕಿದ್ದರೆ ಹಾಕ್ಬೋದು, ಕೊತ್ತಂಬರಿ ಸೊಪ್ಪನ್ನು. ಇದೇ ರೀತಿ ಇದು ಈಸಿಯಾಗಿ ಮಾಡ್ಬೋದು. ಓಕೆ, ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.